ಸ್ನೇಹಿತರೆ, 2020ರಲ್ಲಿ ಇಡೀ ಜಗತ್ತು ಕೊರೋನಾ ಅನ್ನೋ ವೈರಸ್ಗೆ ಹೆದರಿ ಮನೆಯೊಳಗೆ ಕೂತ್ಕೊಂಡಿತ್ತು. ಅದೊಂದು ಪ್ಯಾಂಡಮಿಕ್, ಕಣ್ಣಿಗೆ ಕಾಣೋ ವೈರಸ್. ಆದರೆ ಈಗ 2026 ನಮ್ಮ ಕಣ್ಮುಂದೆಯೇ ನಮ್ಮದೇ ಜನರನ್ನ, ಅದರಲ್ಲೂ ಈ ದೇಶದ ಅತ್ಯಂತ ಬುದ್ಧಿವಂತ ಮತ್ತು ಶ್ರೀಮಂತ ಜನರನ್ನ ಬಲಿ ತಗೊಳ್ತಾ ಇರುವಂತಹ ಇನ್ನೊಂದು ವೈರಸ್ ಇದೆ. ಅದು ಕಣ್ಣಿಗೆ ಕಾಣಲ್ಲ, ಅದಕ್ಕೆ ಲಸಿಕೆ ಕೂಡ ಇಲ್ಲ. ಇದೆ ಆತ್ಮಹತ್ಯೆ. ನಿನ್ನೆ ಬಂದ ನ್ಯೂಸ್ ನೋಡಿದ್ರಾ? ಬೆಂಗಳೂರಲ್ಲಿ ಏನಾಯ್ತು ಅಂತ ಗಮನಿಸ್ತಾ ಇದ್ರಾ? ನಾವು ಅಂದ್ಕೊಂಡಿದ್ವಿ ಬಡತನ ಇದ್ರೆ ಮಾತ್ರ ಜನ ಸಾಯ್ತಾರೆ ಅಂತ, ಸಾಲ ಇದ್ರೆ ಮಾತ್ರ ರೈತರು ನೇಣು ಹಾಕೊಳ್ತಾರೆ ಅಂತ. ಆದರೆ ಕೋಟಿ ಕೋಟಿ ದುಡ್ದವರು, ಆಡಿ ಬೆನ್ಸ್ ಕಾರಲ್ಲಿ ಓಡಾಡೋರು ಕೂಡ ಸಾವಿರಾರು ಜನರಿಗೆ ಕೆಲಸ ಕೊಟ್ಟಂಥವ್ರು ಯಾಕೆ ಸಾಯ್ತಾ ಇದ್ದಾರೆ? ಇವತ್ತು ನಾವು ಬರೀ ನ್ಯೂಸ್ ಓದೋದು ಬೇಡ, ಇದರ ಆಳಕ್ಕೆ ಸ್ವಲ್ಪ ಇಳಿಯೋಣ. ಫ್ರಾಯ್ಡ್ ಅನ್ನೋ ಮನಃಶಾಸ್ತ್ರಜ್ಞನ ಕಣ್ಣಲ್ಲಿ ಈ ಸಾವಿನ ರಹಸ್ಯವನ್ನ ಚೂರು ಭೇದಿಸೋ ಪ್ರಯತ್ನ ಮಾಡೋಣ. ಇದು ಭಾರತದ ಸೈಲೆಂಟ್ ಪ್ಯಾಂಡಮಿಕ್ ಕತೆ. ನಾನು ಸುರಭಿ ರೇಣುಕಾಂಬಿಕೆ ಪೀಪಲ್ ಟಿವಿಯಿಂದ. ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಜನವರಿ 30, 2026 ಅಂದರೆ ಶುಕ್ರವಾರ, ನಿನ್ನೆ ದಿನ ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಆಫೀಸ್, ಅದು ಕಾನ್ಫಿಡೆಂಟ್ ಗ್ರೂಪ್ ಕಚೇರಿ. ಹೆಸರು ಕೇಳಿದ್ರೆ ಎಂಥವರಿಗಾದರೂ ಕೂಡ ಧೈರ್ಯ ಬರಬೇಕು. ಸಾವಿರಾರು ಮನೆಗಳನ್ನು ಕಟ್ಟಿಕೊಟ್ಟಂತಹ, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸಾಮ್ರಾಜ್ಯ ಕಟ್ಟಿದಂತಹ ವ್ಯಕ್ತಿ CJ ರಾಯ್. ಅವತ್ತು IT ರೈಡ್ ನಡೀತಾ ಇತ್ತು ಅನ್ನೋದು ನಿಜ. ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ರು. ಮಧ್ಯಾಹ್ನ ಸರಿಸುಮಾರು 3 ಗಂಟೆ ರಾಯ್ ಅವರು ಹೇಳ್ತಾರೆ, ನನ್ನ ಫ್ಯಾಮಿಲಿಗೆ ಒಂದು ಫೋನ್ ಮಾಡಿ ವಾಪಸ್ ಬರ್ತೀನಿ ಅಂತ. ಪಕ್ಕದ ರೂಮ್ಗೆ ಹೋಗ್ತಾರೆ. ಕ್ಷಣಾರ್ಧದಲ್ಲಿ ಅಲ್ಲೊಂದು ಸದ್ದು ಡಮಾರ್ ಅಂತ. ಎಲ್ಲವೂ ಮುಗಿದೇ ಹೋಗಿತ್ತು. ತಮ್ಮ ಹತ್ರ ಇದ್ದಂತಹ ಲೈಸೆನ್ಸ್ಡ್ ಪಿಸ್ತೂಲ್ನಿಂದ ತಮ್ಮನ್ನ ತಾವೇ ಶೂಟ್ ಮಾಡಿಕೊಂಡಿದ್ರು. ಒಂದ್ಸಲ ಯೋಚನೆ ಮಾಡಿ, ಆ ಮನುಷ್ಯನ ಮನಸ್ಸಲ್ಲಿ ಆ ಕ್ಷಣ ಏನಿತ್ತು ಅಂತ. ಅವರು ಝೀರೋದಿಂದ ಹೀರೋ ಆದಂಥವ್ರು, ಶೂನ್ಯ ಸಾಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಂಥವ್ರು. ಆದರೆ ಅವಮಾನ ಅನ್ನೋ ಭಯ ಇದೆಯಲ್ಲ, ಅದು ಸಾವಿಗಿಂತ ದೊಡ್ಡದಾಗಿ ಕಾಣಿಸ್ಬಿಟ್ಟಿತ್ತು ಅವರಿಗೆ. ತಾನೇ ಕಟ್ಟಿದ ಸಾಮ್ರಾಜ್ಯದ ಗೌರವ ಬೀದಿಗೆ ಬಂದ್ಬಿಡುತ್ತೆ ಅನ್ನೋ ಆತಂಕ ಬದುಕುವ ಆಸೆಗಿಂತ ದೊಡ್ಡದಾಗಿ ಕಾಣಿಸಿತ್ತು. ಇದು ಕೇವಲ ರಾಯ್ ಅವರ ಕತೆ ಅನ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಸ್ವಲ್ಪ ಹಿಂದಕ್ಕೆ ಹೋಗೋಣ. 2019ರಲ್ಲಿ VG ಸಿದ್ಧಾರ್ಥ್ ಅವರು ಕೆಫೆ ಕಾಫಿ ಡೇ ಶುರು ಮಾಡಿದಂಥವ್ರು. ಕಾಫಿ ಕುಡಿಯೋದನ್ನೇ ಒಂದು ಸ್ಟೈಲ್ ಆಗಿ ಮಾರ್ಪಡಿಸಿದವರು. ನಿಮ್ಮೆಲ್ಲರ ಹ್ಯಾಂಗ್ಔಟ್ ಸ್ಪಾಟ್ ಅದು. ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದಂತಹ ವ್ಯಕ್ತಿ ಆ ರಾತ್ರಿ ನೇತ್ರಾವತಿ ನದಿಗೆ ಹಾರುವಾಗ ಏನು ಯೋಚನೆ ಮಾಡ್ತಿದ್ರು? ಅವರು ಬರೆದಂತ ಡೆತ್ ನೋಟ್ ನೆನಪಿದೆಯಾ ನಿಮಗೆ? ಐ ಹ್ಯಾವ್ ಫೇಲ್ಡ್ ಆಸ್ ಅನ್ ಆಂಟ್ರಪ್ರಿನಿಯರ್. ಎಷ್ಟೊಂದು ನೋವಾಗುತ್ತೆ ಅಲ್ವಾ ಈ ಸಾಲು ಕೇಳ್ತಿದ್ರೇನೆ. ಸಾವಿರಾರು ಜನರಿಗೆ ಅನ್ನ ಹಾಕಿದಂತ ಕೈಯದು. ಆದರೆ ಆತಂಕ, ಸಾಲದ ಒತ್ತಡ ಮತ್ತು IT ಇಲಾಖೆಯ ಕಿರುಕುಳ ತಡೆಯೋಕ್ಕಾಗದೆ ಅವರು ಕುಸ್ತು ಹೋಗಿದ್ರು. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಒಂದೇ, ಲೋನ್ಲಿನೆಸ್ ಅಟ್ ದ ಟಾಪ್. ನೀವು ಎಷ್ಟು ಎತ್ತರಕ್ಕೆ ಬೆಳೆದಿರೋ ಅಷ್ಟೇ ಒಂಟಿ ಆಗ್ತಾ ಹೋಗ್ತೀರಿ. ನಿಮ್ಮ ಕಷ್ಟ ಕೇಳೋದಕ್ಕೆ ಫ್ರೆಂಡ್ಸ್ ಇರಲ್ಲ, ಬದಲಾಗಿ ಅಲ್ಲಿ ಬಿಸ್ನೆಸ್ ಪಾರ್ಟ್ನರ್ಸ್ ಇರ್ತಾರೆ. ತಾನು ವೀಕ್ ಅಂತ ತೋರಿಸ್ಕೊಳ್ಳೋದಕ್ಕೆ ಅಂಥವ್ರಿಗೆ ಇಷ್ಟ ಆಗೋದಿಲ್ಲ. ಆ ಇಮೇಜ್ ಕಾಪಾಡಿಕೊಳ್ಳೋದಕ್ಕೋಸ್ಕರ ಹೋಗಿ ಪ್ರಾಣವನ್ನೇ ಕಳ್ಕೊಂಡಿರೋ ಎಷ್ಟೋ ಉದಾಹರಣೆಗಳಿದೆ. ಇನ್ನೊಬ್ರು ನಿತಿನ್ ದೇಸಾಯಿ ಅವ್ರ ಬಗ್ಗೆ ನೀವು ಕೇಳಿರ್ಬೋದು. ಬಾಲಿವುಡ್ನಲ್ಲಿ ಅತ್ಯದ್ಭುತ ಲೋಕ ಸೃಷ್ಟಿ ಮಾಡಿದಂತಹ ಆರ್ಟ್ ಡೈರೆಕ್ಟರ್ ಅವರು ND ಸ್ಟುಡಿಯೋದಲ್ಲಿ ನೇಣು ಹಾಕ್ಕೊಂಡು ಸತ್ರು. ಕಾರಣ ಏನು ಗೊತ್ತಾ? 252 ಕೋಟಿ ಸಾಲ. ತಮ್ಮ ಕನಸಿನ ಸ್ಟುಡಿಯೋ ಜಪ್ತಿ ಆಗ್ತಿದೆ ಅನ್ನೋದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆ ಕಲಾವಿದನಿಗೆ. ಇನ್ನು ನಮ್ಮ ಸ್ಯಾಂಡಲ್ವುಡ್ನ ಪ್ರತಿಭಾವಂತ ಡೈರೆಕ್ಟರ್ ಗುರುಪ್ರಸಾದ್ ಅವರು ನವೆಂಬರ್ 2024ರಲ್ಲಿ ಅವರ ದೇಹ ಕೊಳೆತ ಸ್ಥಿತಿಯಲ್ಲಿ ಸಿಕ್ತು ಅಂದರೆ ನಮಗೆಲ್ಲ ನಾಚಿಕೆ ಆಗಬೇಕು. ಜನರನ್ನ ಸದಾಕಾಲ ನಗಿಸ್ತಿದ್ದಂತಹ ನಿರ್ದೇಶಕ ಸಾಲಗಾರರ ಕಾಟ ತಡೆಯೋಕ್ಕಾಗದೆ ಒಂಟಿಯಾಗಿ ಸತ್ತು ಹೋದ್ರು. 4 ದಿನ ಆದರೂ ಕೂಡ ಯಾರಿಗೂ ಗೊತ್ತಾಗಲಿಲ್ಲ. ಇದು ನಿಜವಾಗ್ಲೂ ನಾವೆಂಥ ಸಮಾಜದಲ್ಲಿದ್ದೀವಿ ಅನ್ನೋದನ್ನ ಯೋಚನೆ ಮಾಡಬೇಕಾದಂಥ ವಿಚಾರ. ಇಲ್ಲಿವರೆಗೂ ನಾವು ನೆನೆಸ್ಕೊಂಡಿದ್ದು ಬರೀ ಉದ್ಯಮಿಗಳ ಅಥವಾ ಕಲಾವಿದರ ಕಥೆ. ಆದರೆ ರೋಹಿತ್ ವೇಮುಲ ಅದ್ಯಾವುದೂ ಆಗಿರಲಿಲ್ಲ. ಆತ ಒಬ್ಬ ಚಿಂತಕ,
ಅಂಬೇಡ್ಕರ್ವಾದಿ, ಮನಃಶಾಸ್ತ್ರದಲ್ಲಿ PhD ಮಾಡುತ್ತಿದ್ದಂತಹ ಪ್ರತಿಭಾವಂತ ವಿದ್ಯಾರ್ಥಿ ನಾಯಕ. ಆದರೆ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ನಡೀತಿದ್ದಂತಹ ಜಾತೀಯತೆಯ ವಿರುದ್ಧ ಹೋರಾಡುತ್ತಿದ್ದವ, ಅಲ್ಲಿನ ದಲಿತ ವಿದ್ಯಾರ್ಥಿಗಳಿಗೆ ದನಿಯಾಗಿದ್ದಂಥವನು. ನಾನು ನಕ್ಷತ್ರವಾಗುತ್ತೇನೆ ಅಂತ ಹೇಳಿ ತನ್ನನ್ನು ತಾನು ಕೊಂದ್ಕೊಂಡ್ಬಿಟ್ಟ. ಅಸಲಿಗೆ ಆತನಿಗಿಂತ ಸಾವಿರಾರು ಪಟ್ಟು ಕಷ್ಟಗಳನ್ನು ಸ್ವತಃ ಬಾಬಾ ಸಾಹೇಬರು ಅನುಭವಿಸಿದ್ರು. ಆದರೆ ಅವರು ಧೃತಿಗೆಟ್ಟಿರಲಿಲ್ಲ. ಸಾವೆಂಬ ಯೋಚನೆಯನ್ನ ಮೆಟ್ಟಿ ನಿಂತಹ ದೇಶದ ಸದೃಢವಾದಂತಹ ಸಂವಿಧಾನವನ್ನು ಕಟ್ಟಿಕೊಟ್ರು. ಈ ಸಾವಿನ ಅಥವಾ ತನ್ನನ್ನು ತಾನು ಕೊಂದುಕೊಳ್ಳಬೇಕೆಂಬ ಈ ಮೈಂಡ್ಸೆಟ್ ಎಲ್ಲಿಂದ ಹುಟ್ಟುತ್ತೆ ಇವ್ರಿಗೆಲ್ಲ? ಅದು ಉದ್ಯಮಿ ಆಗಲಿ, ಚಿಂತಕ ಆಗಲಿ, ಕಲಾವಿದರೇ ಆಗಿರಲಿ. ಹೌದು, ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಇವರೆಲ್ಲ ಸಾಧನೆ ಮಾಡಿದವರು, ಬುದ್ಧಿವಂತರು, ಆದರೂ ಯಾಕೆ ಹೀಗೆ ಸಾಯ್ತಾ ಇದ್ದಾರೆ ಅಂತ. ಇದಕ್ಕೆ ಉತ್ತರ ಕೊಡೋದಕ್ಕೆ ನಾವು 100 ವರ್ಷದ ಹಿಂದೆ ಹೋಗ್ಬೇಕಾಗುತ್ತೆ. ಮನಃಶಾಸ್ತ್ರದ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ಏನ್ ಹೇಳ್ತಾರೆ ಗೊತ್ತಾ? ಫ್ರಾಯ್ಡ್ ಪ್ರಕಾರ ನಮ್ಮ ಪ್ರತಿಯೊಬ್ಬರ ಮನಸ್ಸಲ್ಲಿ 2 ಟೀಮ್ಗಳ ಮಧ್ಯೆ ಯಾವಾಗಲೂ ಒಂದು ಮ್ಯಾಚ್ ನಡೀತಾ ಇರುತ್ತೆ. ಈರೋಸ್ ಮತ್ತು ಥಾನಟೋಸ್ ಅನ್ನೋದು. ಈರೋಸ್ ಅಂದರೆ ಒಂದು ಜೀವನಾಸಕ್ತಿ, ಬದುಕಬೇಕು, ಪ್ರೀತಿಸಬೇಕು, ಫ್ರೆಂಡ್ಸ್ ಜೊತೆ ಇರಬೇಕು, ಹೊಸದನ್ನ ಕಟ್ಟಬೇಕು ಅನ್ನುವಂತಹ ಒಂದು ಆಸೆ. ಇನ್ನು ಥಾನಟೋಸ್ ಅಂತಂದರೆ ಇದು ಮರಣಾಸಕ್ತಿ, ಅಂದರೆ ಬಹಳ ವಿನಾಶಕಾರಿಯಾದಂಥ ಶಕ್ತಿ. ಹುಟ್ಟಿದ ಮೇಲೆ ಒಂದಲ್ಲ ಒಂದಿನ ಸಾಯಲೇಬೇಕಲ್ವಾ, ಆ ಕಡೆಗೆ ಎಳೆಯೋ ಫೋರ್ಸ್ ಇದು. ಸಾಮಾನ್ಯವಾಗಿ ನಾವು ಬದುಕಿದ್ದೀವಿ ಅಂತಂದ್ರೆ ನಮ್ಮಲ್ಲಿ ಇರೋಸ್ ಅಂತಂದ್ರೆ ಲೈಫ್ ಇನ್ಸ್ಟಿಂಕ್ಟ್ ಗೆದ್ದಿದೆ ಅಂತ ಅರ್ಥ. ನಮ್ಮಲ್ಲಿರೋ ಸಿಟ್ಟು, ದ್ವೇಷವನ್ನ ನಾವು ಬೇರೆಯವರ ಮೇಲೆ ಆಟದಲ್ಲಿ ಅಥವಾ ಕೆಲಸದಲ್ಲಿ ತೋರಿಸ್ತೀವಿ. ಆದರೆ ಯಾವಾಗ ಮನುಷ್ಯ ಡಿಪ್ರೆಷನ್ನ ಡೀಪ್ ಲೆವೆಲ್ಗೆ ಹೋಗ್ತಾನೋ, ಯಾವಾಗ ಸೋಲು ಎದುರಾಗುತ್ತೋ, ಆಗ ಈ ಈರೋಸ್ ವೀಕ್ ಆಗ್ತಾ ಹೋಗುತ್ತೆ ಮತ್ತು ಥಾನಟೋಸ್ ಅನ್ನೋದು ಪವರ್ಫುಲ್ ಆಗ್ತಾ ಹೋಗುತ್ತೆ. ಫ್ರಾಯ್ಡ್ ತಮ್ಮ ಮಾರ್ನಿಂಗ್ ಮತ್ತು ಮೆಲಂಕೋಲಿಯಾ ಅನ್ನೋ ಪುಸ್ತಕದಲ್ಲಿ ಒಂದು ಭಯಾನಕ ಸತ್ಯ ಹೇಳಿದ್ದಾರೆ. ಆತ್ಮಹತ್ಯೆ ಅಂದ್ರೆ ಏನು ಗೊತ್ತಾ? ಇದು ಒಂದು ಮರ್ಡರ್. ಹೌದು, ನೀವು ಕೇಳಿದ್ದು ಸರಿಯೇ, ಇದು ಒಂದು ಮರ್ಡರ್. ಒಬ್ಬ ವ್ಯಕ್ತಿಗೆ ಬೇರೆಯವರ ಮೇಲೆ, ಉದಾಹರಣೆಗೆ ಸಾಲ ಕಟ್ಟೋರ ಮೇಲೆ, IT ಆಫೀಸರ್ಸ್ ಮೇಲೆ, ಅಥವಾ ಮೋಸ ಮಾಡಿದಂತಹ ಪ್ರೇಮಿಯ ಮೇಲಾಗ್ಬೋದು, ಗಂಡನ ಮೇಲಾಗ್ಬೋದು, ಅಥವಾ ಹೆಂಡತಿಯ ಮೇಲೆ ಆಗ್ಬೋದು, ಸಿಕ್ಕಾಪಟ್ಟೆ ಸಿಟ್ಟಿರುತ್ತೆ. ಆದರೆ ಆ ಸಿಟ್ಟನ್ನು ಅವ್ರ ಮೇಲೆ ತೋರಿಸೋದಕ್ಕೆ ಆಗ್ತಿರಲ್ಲ. ಸಮಾಜ ಏನು ಅನ್ಬಿಡುತ್ತೋ, ಭಯಾನಕ ಪರಿಣಾಮ ಎದುರಾಗುತ್ತೋ ಅನ್ನೋ ಭಯ. ಆಗ ಆ ವ್ಯಕ್ತಿ ಆ ದ್ವೇಷವನ್ನ, ಆ ಸಿಟ್ಟನ್ನ ತನ್ನ ಕಡೆಗೆ ತಿರ್ಸ್ಕೊಳ್ತಾನೆ. ಅದನ್ನ ಸಿಗ್ಮಂಡ್ ಫ್ರಾಯ್ಡ್ ಇಂಟರ್ನಲೈಸ್ಡ್ ಅಗ್ರೆಷನ್ ಅಂತ ಕರೀತಾರೆ. ಅವನ ಮನಸ್ಸಿನೊಳಗಿನ ಧ್ವನಿ ಅಂತಂದ್ರೆ ಸೂಪರ್ ಈಗೋ ಅನ್ನೋದಿರುತ್ತಲ್ಲ, ಅವನನ್ನೇ ಜಡ್ಜ್ ಮಾಡೋಕೆ ಶುರು ಮಾಡ್ತಿರುತ್ತೆ. ನೀನು ವೇಸ್ಟು, ನಿನ್ನಿಂದ ಎಲ್ಲರಿಗೂ ತೊಂದರೆ, ನೀನು ಸಾಯೋದೇ ಲೇಸು ಅಂದ್ರೆ ತಾನು ದ್ವೇಷಿಸೋ ವ್ಯಕ್ತಿಯನ್ನ ಕೊಲ್ಲೋ ಬದಲು ತನ್ನನ್ನೇ ತಾನು ಪನಿಷ್ ಮಾಡ್ಕೊಳ್ತಾನೆ. ಸಿದ್ಧಾರ್ಥ್ ಅಥವಾ ರಾಯ್ ಅವರ ಕೇಸ್ನಲ್ಲೂ ಕೂಡ ಇದೇ ಆಗಿರಬಹುದು ಅಂತ ಅಂದಾಜಿಸಬಹುದು. ವ್ಯವಸ್ಥೆಯ ಮೇಲಿದ್ದಂಥ ಸಿಟ್ಟು ಅಸಹಾಯಕತೆಯಾಗಿ ಬದಲಾಗಿ ಕೊನೆಗೆ ತಮ್ಮ ಪ್ರಾಣವನ್ನೇ ತಗೊಂಡ್ರು ಅವರು. ಇದು ಬರೀ ಸೆಲೆಬ್ರಿಟಿಗಳ ಕಥೆಯಲ್ಲ. 2023ರ NCRB ರಿಪೋರ್ಟ್ ಇತ್ತೀಚೆಗೆ ರಿಲೀಸ್ ಆಯಿತು. ನೀವು ನಂಬೋದಿಕ್ಕೆ ಆಗಲ್ಲ, ಆದ್ರೆ ಇದು ಸತ್ಯ. ಒಂದೇ ವರ್ಷದಲ್ಲಿ ಭಾರತದಲ್ಲಿ 1,71,418 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಂಬ್ತೀರಾ ನೀವು? ಪ್ರತಿದಿನ ಸುಮಾರು 470 ಸಾವುಗಳು. ಕರ್ನಾಟಕದ ಸ್ಥಿತಿ ಇನ್ನೂ ಭಯಂಕರವಾಗಿದೆ. ರೈತರ ಆತ್ಮಹತ್ಯೆಯಲ್ಲಿ ಮಹಾರಾಷ್ಟ್ರ ಬಿಟ್ರೆ ನೆಕ್ಸ್ಟ್ ಕರ್ನಾಟಕನೇ ದೇಶದಲ್ಲಿ ನಂಬರ್ 2 ಸ್ಥಾನ ತಗೊಂಡಿದೆ. ಅನ್ನ ನೀಡೋ ರೈತ ಸಾಲದ ಬಾಧೆಗೆ ವಿಷ ಕುಡಿತಾನೆ. ಇನ್ನು ಸ್ಟೂಡೆಂಟ್ಸು, ನಮ್ಮ ಫ್ಯೂಚರ್ ಇವರು. ರಾಜಸ್ಥಾನದ ಕೋಟಾ ಬಗ್ಗೆ ಕೇಳಿದ್ದೀರಾ? ಅದನ್ನ ಎಜುಕೇಶನ್ ಕಾಶಿ ಅಂತ ಕರಿತೀವಿ. ಆದ್ರೆ ಈಗ ಅದು ಸುಸೈಡ್ ಫ್ಯಾಕ್ಟರಿ ಆಗಿ ಬದಲಾಗ್ತಾ ಇದೆ. 2023ರಲ್ಲಿ ಒಟ್ಟು 13,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಯಾಕೆ? ಪೇರೆಂಟ್ಸ್ ಪ್ರೆಷರ್. ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರೇ ಆಗಬೇಕು ಅನ್ನುವಂಥ ಹಠ. ಇತ್ತೀಚೆಗೆ ಬಿಹಾರದಲ್ಲಿ ನೀಟ್ ವಿದ್ಯಾರ್ಥಿನಿ ಸಾವು ಮತ್ತೆ ಅದರ ಸುತ್ತಲಿನ ಅನುಮಾನಗಳು ನಮಗೆ ಸಿಸ್ಟಮ್ ಮೇಲೆ ಅಸಹ್ಯ ಹುಟ್ಟಿಸುತ್ತೆ. ನಾವು ಎಲ್ಲಿ ಎಡವ್ತಾ ಇದ್ದೀವಿ? ನಮ್ಮ ಸ್ಕೂಲ್ನಲ್ಲಿ, ಮನೆಯಲ್ಲಿ ಗೆಲ್ಲೋದು ಹೇಗೆ ಅಂತ ಕಲಿಸ್ಕೊಡ್ತಾರೆ, ಫಸ್ಟ್ ರ್ಯಾಂಕ್ ಬರೋದು ಹೇಗೆ ಅಂತ ಕಲಿಸ್ತಾರೆ. ಆದರೆ ಸೋತ್ರೆ ಏನ್ ಮಾಡಬೇಕು ಅಂತ ಯಾರು ಕೂಡ ಕಲಿಸೋದಿಲ್ಲ. ಅದಕ್ಕೆ ಒಂದು ಚಿಕ್ಕ ಸೋಲ್ ಬಂದರೂ ಕೂಡ, ಒಂದು ಎಕ್ಸಾಮ್ ಫೇಲ್ ಆದರೂ ಕೂಡ ಲೈಫೇ ಮುಗ್ದೋಯ್ತು ಅನ್ಕೊಳ್ತಾರೆ ನಮ್ಮ ಹುಡುಗರು ಮತ್ತೆ ಹುಡುಗಿಯರು. ಇನ್ನೊಂದು ದೊಡ್ಡ ಕಾಯಿಲೆ ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಕಾಯಿಲೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಎಲ್ಲರೂ ಖುಷಿಯಾಗಿದ್ದಾರೇನೋ, ಎಲ್ಲರೂ ಫಾರಿನ್ ಟ್ರಿಪ್ ಹೋಗ್ತಿದ್ದಾರೇನೋ, ನಾನೊಬ್ಬನೇ ಲೂಸರು ಏನೋ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಇದನ್ನ ಸೋಷಿಯಲ್ ಕಂಪ್ಯಾರಿಸನ್ ಅಂತ ಕರಿತೀವಿ. ರೀಲ್ಸ್ನಲ್ಲಿ ಕಾಣೋದೆಲ್ಲ ಸತ್ಯ ಅಲ್ಲ. ಆ 15 ಸೆಕೆಂಡ್ ನಗುವಿನ ಹಿಂದೆ 15 ಗಂಟೆಯ ಕಣ್ಣೀರು ಇರಬಹುದು. ಮತ್ತೆ ಆ ವರ್ದರ್ ಎಫೆಕ್ಟ್ ಅಂತ ಏನ್ ಕರಿತೀವಿ, ಅದ್ರ ಬಗ್ಗೆ ನೀವು ನಿಜವಾಗ್ಲೂ ತಿಳ್ಕೊಳ್ಳೇಬೇಕು. ಇನ್ನು ಮೀಡಿಯಾಗಳ ಸರ್ಕಸ್ ಬಗ್ಗೆ ನಾವು ಮಾತಾಡೋದಾದ್ರೆ,
ಧೋನಿ ಸಿನಿಮಾ ನೋಡಿ ಭಾರತದ ಮನೆ ಬಾತಾಗಿದ್ದಂಥ ಬಾಲಿವುಡ್ ಹೀರೋ ಸುಶಾಂತ್ ಸಿಂಗ್ ರಾಜ್ಪೂತ್ 2020ರಲ್ಲಿ ಸತ್ತಾಗ ನಮ್ಮ ಮೀಡಿಯಾಗಳು ಅದನ್ನ ಒಂದು ಪ್ರೈಮ್ ಟೈಮ್ ಸೀರಿಯಲ್ ತರ ಟೆಲಿಕಾಸ್ಟ್ ಮಾಡಿದ್ವು. ಡಿಪ್ರೆಷನ್ ಬಗ್ಗೆ, ಅವರ ಲವ್ ಲೈಫ್ ಬಗ್ಗೆ ಮನಸ್ಸಿಗೆ ಬಂದಂತೆ ಚರ್ಚೆ ಮಾಡಿದ್ರು. ಸಂಶೋಧನೆ ಪ್ರಕಾರ 85% ಆನ್ಲೈನ್ ರಿಪೋರ್ಟ್ಗಳು ನಿಯಮಗಳನ್ನ ಮೀರಿವೆ. ಇದರಿಂದ ಏನಾಯ್ತು ಅಂತಂದ್ರೆ ಗೂಗಲ್ನಲ್ಲಿ ಹೇಗೆ ಸೂಸೈಡ್ ಮಾಡ್ಕೊಬೇಕು ಅಂತ ಸರ್ಚ್ ಮಾಡಿರೋರ ಸಂಖ್ಯೆ ದಿಢೀರನೆ ಜಾಸ್ತಿ ಆಗಿತ್ತು. ಜಿಯಾ ಖಾನ್ ಇರಲಿ ಅಥವಾ ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಆಗಿರಲಿ, ಮೀಡಿಯಾಗಳು ಅವರು ಬರೆದ ಪತ್ರಗಳನ್ನ, ಅವರು ಮಾಡಿದ ವಿಡಿಯೋಗಳನ್ನ ತೋರಿಸಿ ಅದಕ್ಕೊಂದು ಡ್ರಾಮಾ ಟಚ್ ಕೊಟ್ಬಿಡ್ತಾರೆ. ಇದರಿಂದ ಇನ್ನೊಬ್ಬ ದುರ್ಬಲ ವ್ಯಕ್ತಿ ಪ್ರಚೋದನೆಗೆ ಒಳಗಾಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ. ಇದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇದೆ. ಈಗಲಾದರೂ ನಾವು ಇದನ್ನ ಒಂದು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ಕೊಬೇಕು. ಗವರ್ಮೆಂಟ್ ನ್ಯಾಷನಲ್ ಸೂಸೈಡ್ ಪ್ರಿವೆನ್ಷನ್ ಸ್ಟ್ರಾಟಜಿ ಅಂತ ಒಂದು ಪ್ಲಾನ್ ಮಾಡಿದೆ. ಕರ್ನಾಟಕದಲ್ಲೂ ಕೂಡ ಕೆಲವು ಪ್ರೋಗ್ರಾಮ್ಗಳಿದ್ದಾವೆ. ಆದರೆ ನಮಗೆ ರಿಯಲ್ ಟೈಮ್ ಡೇಟಾ ಸಿಗ್ತಾ ಇಲ್ಲ. ಈಗ ಸಿಕ್ಕಿರೋ ಡೇಟಾ ಕೂಡ 2 ವರ್ಷ ಹಳೇದು. ನಮಗೆ ಬೇಕಾಗಿರೋದು ಪಾಪಗೆನೋ ಎಫೆಕ್ಟ್ ಅಂದ್ರೆ ಮೀಡಿಯಾಗಳು ಸಾವಿನ ಬಗ್ಗೆ ರೋಧಿಸೋದನ್ನ ಬಿಟ್ಟು ಲೈಫ್ನಲ್ಲಿ ಸೋತು ಗೆದ್ದವರ ಕತೆಗಳನ್ನ ತೋರಿಸ್ತಾ ಹೋಗ್ಬೇಕು. ಜವಾಬ್ದಾರಿಯುತ ವರದಿ ಅಂತಂದ್ರೆ ಸತ್ತಿರೋರ ಫೋಟೋ ಹಾಕಬೇಡಿ, ಹೇಗೆ ಸತ್ತರು ಅನ್ನೋ ಡೀಟೇಲ್ನ ಕೊಡಬೇಡಿ, ಸುಮ್ಮನೆ ಬ್ಲೇಮ್ ಗೇಮ್ ಮಾಡಬೇಡಿ. ಮತ್ತೆ ಪ್ರತಿ ಸ್ಟೋರಿ ಕೆಳಗೆ ಟೆಲಿಮಾನಸ್ 14416 ಹೆಲ್ಪ್ಲೈನ್ ನಂಬರ್ನ ದಯವಿಟ್ಟು ಹಾಕಿ. ಸುಸೈಡ್ ಅನ್ನೋದು ಒಂದು ಕ್ರೈಮ್ ಅಲ್ಲ, ಅದು ನಮ್ಮ ಸಮಾಜದ ಒಂದು ಅನಾರೋಗ್ಯ. ನೇಣು ಹಗ್ಗ ತೋರಿಸೋ ಕ್ಯಾಮ್ರಾಗಳು ಸಹಾಯ ಮಾಡೋ ಕೈಗಳನ್ನ ತೋರಿಸಬೇಕಾಗಿದೆ. ನಾವು ಅನ್ಕೊಂಡ್ರೆ ಈ ಸಾಂಕ್ರಾಮಿಕವನ್ನ ಖಂಡಿತ ತಡಿಬಹುದು. ಯಾಕಂದ್ರೆ ಹತಾಶೆಯ ನಡುವೆ ಭರವಸೆಯೊಂದೇ ನಮಗಿರುವಂತಹ ನಿಜವಾದ ಲಸಿಕೆ. ಈ ವರ್ಷದ ಅಂದ್ರೆ 2026ರ ವರದಿಗಳ ಪ್ರಕಾರ ಸರ್ಕಾರವು ಶಾಲೆಗಳಲ್ಲಿ ಮೆಂಟಲ್ ಹೆಲ್ತ್ ಲಿಟ್ರಸಿ ತರಗತಿಗಳನ್ನ ಕಡ್ಡಾಯಗೊಳಿಸ್ತಾ ಇದೆ. ಅಂದ್ರೆ ಮಕ್ಕಳಿಗೆ ಇನ್ ಮುಂದೆ ಅಕ್ಷರ ಕಲಿಯೋದ್ರ ಜೊತೆಗೆ ಕೋಪ ಕಂಟ್ರೋಲ್ ಮಾಡೋದು ಹೇಗೆ, ಟೆನ್ಷನ್ ಹ್ಯಾಂಡಲ್ ಮಾಡೋದು ಹೇಗೆ, ಮತ್ತು ಡಿಪ್ರೆಷನ್ ಬಂದ್ರೆ ಯಾರ ಹತ್ರ ಮಾತಾಡಬೇಕು ಅನ್ನೋದನ್ನ ಪಾಠ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ಪಾಲನೆಯಾದರೆ ಎಷ್ಟೋ ಆತ್ಮಹತ್ಯೆಗಳಿಗೆ ಮುಕ್ತಿ ಸಿಕ್ಕಂತಾಗಬಹುದು. ಸ್ನೇಹಿತರೆ, ಫ್ರಾಯ್ಡ್ ಹೇಳಿದ್ದ ಆ ಥಾನಟೋಸ್ ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಬಹುಶಃ ನನಗೂ ಬಂದಿರ್ಬೋದು, ನಿಮಗೂ ಬಂದಿರ್ಬೋದು. ಕತ್ತಲೆಯಲ್ಲಿ ಕೂತ್ಕೊಂಡಿದ್ದಾಗ ನೆಗೆಟಿವ್ ಥಾಟ್ಸ್ ಬರೋದು ಬಹಳ ಸಹಜ, ಅದೊಂದು ಕ್ರೈಮ್ ಅಲ್ಲ. ಆದರೆ ನೆನ್ಪಿಡಿ, ಈರೋಸ್ ಅಂದರೆ ಬದುಕುವಂತಹ ಪ್ರೀತಿ, ಜೀವನ ಪ್ರೀತಿ ಅದಕ್ಕಿಂತ ಪವರ್ಫುಲ್ ಆದದ್ದು. ನಿಮಗೆ ಯಾರಾದರೂ ನಂಗೆ ಬದುಕೋಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ದಯವಿಟ್ಟು ಅದನ್ನು ಜೋಕ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಅವ್ರ ಪಕ್ಕ ಕೂತ್ಕೊಳ್ಳಿ. ಸಾಧ್ಯ ಆದರೆ, ಏನಾಯಿತು ಮಗ, ಬಾ ಮಾತಾಡೋಣ ಅಂತ ಒಂದೇ ಒಂದು ಮಾತು ಕೇಳಿ. ಆ ಒಂದೇ ಒಂದು ಮಾತು ಒಂದು ಜೀವನ ಉಳಿಸಬಹುದು. ಮತ್ತು ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ, ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಸಾಧ್ಯನೇ ಇಲ್ಲ ಅನ್ನೋಗಿದ್ರೆ, ದಯವಿಟ್ಟು ಈ ನಂಬರ್ಗಳಿಗೆ ಫೋನ್ ಮಾಡಿ. ಅವರು ನಿಮ್ಮನ್ನು ಜಡ್ಜ್ ಮಾಡೋದಿಲ್ಲ, ಬರೀ ನಿಮ್ಮ ಮಾತನ್ನು ಮಾತ್ರ ಕೇಳ್ತಾರೆ. ಆಸರಾ ಸಹಾಯವಾಣಿ ಸಂಖ್ಯೆ 9820466726 ಮತ್ತೆ ಟೆಲಿಮಾನಸ್ 14416. ಇಲ್ಲಿ ಕನ್ನಡದಲ್ಲಿ ಕೂಡ ಮಾತಾಡ್ತಾರೆ. CJ ರಾಯ್, ಸಿದ್ಧಾರ್ಥ್, ಗುರುಪ್ರಸಾದ್ ಇವರೆಲ್ಲ ಸೋತಿದ್ದು ಬಿಸ್ನೆಸ್ನಲ್ಲೋ ಅಥವಾ ತಮ್ಮ ಕರಿಯರ್ನಲ್ಲೋ ಖಂಡಿತವಾಗ್ಲೂ ಅಲ್ಲ. ಅವ್ರು ಸೋತಿದ್ದು ಆ ಒಂದು ಕ್ಷಣದ ನಿರ್ಧಾರದಲ್ಲಿ ಮಾತ್ರ. ಸಾಲ ಎಷ್ಟೇ ಇರಲಿ, ಅವಮಾನ ಏನೇ ಒಂದಾಗಲಿ, ಅದಕ್ಕೆಲ್ಲ ಮೀರಿದ್ದೇ ಉಸಿರು ಮತ್ತು ಬದುಕು. ಸೂರ್ಯ ಮುಳುಗಿದ ತಕ್ಷಣ ಪ್ರಪಂಚ ಮುಗ್ದೋಯ್ತು ಅಂತಲ್ಲ, ಅದು ನಾಳೆ ಹುಟ್ಟೋದಕ್ಕೆ ಇವತ್ತು ರೆಸ್ಟ್ ತಗೊಳ್ತಾ ಇದೆ ಅಂತ ಅರ್ಥ. ನಿಮ್ಮ ಗೆಳೆಯರು ಇಂಥ ಯಾವುದೇ ಒಂದು ನೋವಲ್ಲಿ, ಸಮಸ್ಯೆಯಲ್ಲಿ ಇದ್ರೆ ದಯವಿಟ್ಟು ಅವ್ರ ಹತ್ರ ಮಾತಾಡಿ. ನೀವೇ ಅಂತ ಸಮಸ್ಯೆಯಲ್ಲಿ ಇದ್ರೂ ಕೂಡ ಮೇಲೆ ಹೇಳಿದ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ ಮಾತಾಡಿ. ಅಥವಾ ನಿಮಗೆ ಆತ್ಮೀಯನೋ ಶತ್ರುವೋ ಯಾರಾದರೂ ಆಗಲಿ ಒಬ್ಬರೊಂದಿಗೆ ದಯವಿಟ್ಟು ಮಾತಾಡಿ. ಅಷ್ಟೇ. ಬದುಕಿ ಮತ್ತೆ ಬೇರೆಯವ್ರನ್ನ ಬದುಕೋದಿಕ್ಕೆ ಬಿಡಿ. ನಮಸ್ಕಾರ.